ಬಂಧುಗಳೇ, ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ DHS 3ನೇ ತಾರೀಕು ಮಾರ್ಚ್ ರಾಜ್ಯಾದ್ಯಂತ ಪ್ರತಿಭಟನಾ ಧರಣಿಯನ್ನು ನಡೆಸ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜನವರಿ 6ನೇ ತಾರೀಕು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಜೆಟನ್ನು ಮಂಡನೆ ಮಾಡ್ತಾ ಇದೆ. ಈ ಬಜೆಟಲ್ಲಿ ರಾಜ್ಯದ ಎಲ್ಲ ದಲಿತರಿಗೂ ಸದುಪಯೋಗ ಆಗಬೇಕು ಮತ್ತು ಕಾರ್ಯಗತ ಮಾಡುವಂಥ ಸಂದರ್ಭದಲ್ಲಿ ನೇರವಾಗಿ ದಲಿತರಿಗೆ ಸಿಗಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಬಜೆಟ್ ಪೂರ್ವ ಈ ಹೋರಾಟವನ್ನು ನಾವು ಸರ್ಕಾರಕ್ಕೆ ಮನವಿ ಕೊಡೋದಕ್ಕಾಗಿ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋಂಗೆ ಇದು 13 ವರ್ಷಗಳ ದೀರ್ಘಕಾಲ SC ST TSP ಹಣ ಸೇರಿದಂಗೆ ಕೋಟ್ಯಾಂತರ ಹಣವನ್ನು ಸರ್ಕಾರ ವೆಚ್ಚ ಮಾಡಿದೆ. ಇದರ ಆಗು ಹೋಗುಗಳು, ದಲಿತರ ಅಭಿವೃದ್ಧಿ ಎಷ್ಟಾಗಿದೆ, ಅವರ ಕುಟುಂಬದ ಅಭಿವೃದ್ಧಿ ಏನು, ದಲಿತರ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಆಗಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ವಿಧಾನಸಭೆಯಲ್ಲಿ ಅಧಿವೇಶನ ಕರೆದು ಚರ್ಚೆ ಮಾಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಇವತ್ತು ನಾವು ಈ ಧರಣಿ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಎರಡನೇ ಅಂಶ, ಈ ಬಜೆಟ್ ಘೋಷಣೆಯ ಬಜೆಟ್ ಆಗಬಾರ್ದು, ಆಚರಣೆಯ ಬಜೆಟ್ ಆಗಬೇಕು. ನಿಜವಾಗಿ SC ST TSPಯ ಆ ಯೋಜನೆಯ ಉಪಯೋಜನೆಯ ಯೋಜನೆ ಏನಿದೆ, ಆ ಯೋಜನೆ ಹಣ ಸಂಪೂರ್ಣವಾಗಿ ದಲಿತರನ್ನ ಆರ್ಥಿಕವಾಗಿ ಮುಂದುವರಿಯೋದಕ್ಕೆ, ಸಾಮಾಜಿಕವಾಗಿ ಮುಂದುವರಿಯೋದಕ್ಕೆ ಅವಕಾಶ ಮಾಡೋ ರೀತಿಯಲ್ಲಿ ಅದು ಸದುಪಯೋಗ ಆಗಬೇಕು ಅಂತೇಳಿ. ಆದರೆ ನಾವು ಕಾಣ್ತಾ ಇರೋದೇನು, ಕಳೆದ 13 ವರ್ಷಗಳಲ್ಲಿ ಈ ಹಣವನ್ನು ಉಪಯೋಗಿಸುವ ಬಂದಿರುವಾಗ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ 9% ಭೂಮಿ ಇರ್ತಕ್ಕಂಥ ದಲಿತರನ್ನು ನಾವು ಕಾಣ್ತೇವೆ. ಅಂದರೆ 98% ದಲಿತರಿಗೆ ಭೂಮಿಯೇ ಇಲ್ಲ. ಅವರೆಲ್ಲ ಕೃಷಿ ಕೂಲಿಗಾರರಾಗಿದ್ದಾರೆ. ಇವತ್ತಿಗೂ ಕೂಡ ಕೂಲಿ ಮಾಡಿ ಬದುಕ್ತಾರೆ ಇವರು. ಅದೇ ರೀತಿಯಲ್ಲಿ ಉದ್ಯೋಗ ಇಲ್ಲ, ಉದ್ಯೋಗಕ್ಕೆ ಪ್ರೋತ್ಸಾಹಗಳಿಲ್ಲ. ಇವತ್ತು ನಿರುದ್ಯೋಗ ತಾಂಡವಾಡ್ತಾ ಇದೆ. ರಾಜ್ಯ ಸರ್ಕಾರ ಹೇಳ್ತಾ ಇದೆ ಈಗ 202.84 ಅಂದರೆ ಹೆಚ್ಚು ಕಡಿಮೆ 2,84,000 ಹಣವನ್ನು ಉದ್ಯೋಗವನ್ನು ನಾವು ಭರ್ತಿ ಮಾಡ್ತೀವಿ ಅಂತೇಳಿ ಇವತ್ತು ಹೇಳ್ತಾ ಇದೆ. ಆದರೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಇದುವರೆಗೆ ಎಷ್ಟು ಉದ್ಯೋಗಗಳನ್ನ ಬ್ಯಾಕ್ಲಾಗಲ್ಲಿ ತುಂಬಲಾಗಿದೆ? 18% ಸಂಪೂರ್ಣವಾಗಿ ಪೂರ್ಣವಾಗಿದೆಯಾ? ಇದರ ಸತ್ಯಾಂಶ ಹೊರಬರಬೇಕಾಗತ್ತೆ. ಅದಕ್ಕಾಗಿ ಇವತ್ತು ನಾವು ಈ ಹೋರಾಟವನ್ನು ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ಇದನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಎರಡನೇದಾಗಿ, ಈ SC TSP ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದರ ಅರ್ಥ ಏನು ಅಂತಂದರೆ, ನಮ್ಮ ವೈಯಕ್ತಿಕ ಅಭಿವೃದ್ಧಿಗೆ ಇಡಬೇಕಾಗಿದ್ದಂಥ ಹಣವನ್ನು ಇವತ್ತು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಸರ್ಕಾರ ಕಾಯ್ದೆಯನ್ನು ತಂದಂಥ ಸಿದ್ದರಾಮಯ್ಯನವರೇ ಇದನ್ನು ಬದಲಾವಣೆಯನ್ನು ಮಾಡ್ತಾರೆ, ವರ್ಗಾವಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದು ದಲಿತರಿಗೆ ಮಾಡ್ತಕ್ಕಂಥ ವಂಚನೆ ಅಂತೇಳಿ ನಾವಂತೂ ಭಾವಿಸ್ತೀವಿ. ಹಂಗಾಗಿ ಯಾವುದೇ ಕಾರಣಕ್ಕೆ ಹಣವನ್ನು ಬೇರೆ ಕಡೆಗೆ ಬದಲಾವಣೆ ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು DHS ಇವತ್ತು ಮಾಡ್ತಾ ಇದೆ. ಬಂಧುಗಳೇ, ಒಳ ಮೀಸಲಾತಿಯ ಪ್ರಶ್ನೆ ನಮ್ಮ ಮುಂದೆ ಇದೆ. ಒಳ ಮೀಸಲಾತಿ ಎಲ್ಲರಿಗೂ, ಕಟ್ಟ ಕಡೆಯ ಜನರಿಗೂ ಸಮಾನವಾಗಿ ಸಿಗಬೇಕು. 101 ಜಾತಿ ಕೂಡ ಅದರ ಲಾಭ ಪಡಿಬೇಕು ಅಂತಕ್ಕಂಥ ಸದುದ್ದೇಶದಿಂದ HN ನಾಗಮೋಹನ್ ದಾಸ್ರವರ ಆಯೋಗವನ್ನು ನೇಮಕ ಮಾಡಿತು. ಆದರೆ ಇವತ್ತು ನಾವು ಕಾಣ್ತಾ ಇರೋದೇನು, ಒಳ ಮೀಸಲಾತಿಯಲ್ಲಿ
ಇರ್ತಕ್ಕಂಥ 101 ಜಾತಿಯ ಜನರನ್ನು ವಿಭಾಗ ಮಾಡಿ ಒಬ್ರಿಗೊಬ್ರು ಕಿತ್ತಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ನಾವು ಎಡಗೈ ಆಗಿರಲಿ, ಬಲಗೈ ಆಗಿರಲಿ, ಅಥವಾ ಇತರೆ ಉಪಜಾತಿಗಳಿರ್ಬೋದು, ಆದಿವಾಸಿಗಳಿರ್ಬೋದು, ಬುಡಕಟ್ಟು ಜನರಿರ್ಬೋದು, ಇವರ ಎಲ್ಲರಿಗೂ ಕೂಡ ಸಮಾನವಾಗಿ ಸಿಗಬೇಕು ಅಂತಕ್ಕಂಥ ಆ ಉದ್ದೇಶ ಏನಿತ್ತು ಅದು ಇವತ್ತು ಕರಗೋಗ್ತಾ ಇದೆ. ಇವತ್ತು ಒಬ್ರಿಗೊಬ್ಬರನ್ನ ಕಿತ್ತಾಟ ಮಾಡ್ತಕ್ಕಂಥ ಒಂದು ಸ್ಥಿತಿಯನ್ನು ರಾಜ್ಯ ಸರ್ಕಾರ ತಂದಿಟ್ಟಿದೆ ಅಂತಕ್ಕಂಥದ್ದನ್ನು DHS ಹೇಳಲಿಕ್ಕೆ ಬಯಸ್ತದೆ. ಅದರಿಂದಾಗಿ ಇವತ್ತು ನಾವು ಹೇಳ್ತಾ ಇದ್ದೇವೆ, ಏನಿವತ್ತು 17 ಮತ್ತು 7% ಜಾಸ್ತಿ ಮಾಡಬೇಕು ಅಂತೇಳಿ ಉದ್ಯೋಗವನ್ನು ಹೆಚ್ಚುವರಿ ಮಾಡಬೇಕು ಅಂತ ಹೇಳಿ ಒಂದು ಅಭಿಪ್ರಾಯ ಇದೆ. ಅದನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬದ್ಧತೆಯಿಂದ ಶೆಡ್ಯೂಲ್ 9ರಲ್ಲಿ ಸೇರಿಸೋದಕ್ಕೆ ಒತ್ತಾಯವನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು. ಕೇಂದ್ರ ಸರ್ಕಾರದ BJP ಕೂಡ ಅದಕ್ಕೆ ತಕ್ಷಣದಲ್ಲೇ ಕ್ರಮ ತಗೋಬೇಕು. ಇಲ್ಲಿ BJP ಕಾಂಗ್ರೆಸ್ ವತಿಯಲ್ಲಿ ನಾವು ಅದರ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ, ಕಾಂಗ್ರೆಸ್ ದಲಿತರ ಪರವಾಗಿದೆ, JDS ದಲಿತರ ಪರವಾಗಿ ಅಂತ ಮಾತಾಡ್ತಾರೆ. ಆದರೆ ಯಾಕೆ ಶೆಡ್ಯೂಲ್ಡಲ್ಲಿ ಸೇರಿಸೋದಕ್ಕೆ 9ನೇ ಶೆಡ್ಯೂಲ್ ಸೇರಿಸೋದಕ್ಕೆ ಈ ಪಕ್ಷಗಳ MPಗಳು ಮಾತಾಡೋದಿಲ್ಲ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಹಂಗಾಗಿ ಇವತ್ತು ಹೆಚ್ಚು ಉದ್ಯೋಗಗಳು ಸಿಗಬೇಕು ಅಂತ ಹೇಳಿದ್ರೆ ಇವತ್ತು ನಾವು ಈ ಒಂದು 17 ಮತ್ತು 7% ಹೆಚ್ಚಿಸೋದಕ್ಕೆ ಸರ್ಕಾರಗಳು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಇನ್ನು ಎರಡನೇದಾಗಿ ಇವತ್ತು ಮೀಸಲಾತಿ, ಇಷ್ಟೆಲ್ಲ ಇದ್ದರೂ ಕೂಡ ಮೀಸಲಾತಿಯಿಂದ ನಾಳೆ ಖಂಡಿತ ವಂಚನೆ ಆಗುವಂಥ ಒಂದು ವಾತಾವರಣ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ. ಎಲ್ಲವೂ ಕೂಡ ಖಾಸಗೀಕರಣ ಆಗ್ತಾಯಿದೆ, ರಿಕ್ರೂಟ್ಮೆಂಟ್ ಬ್ಯಾನ್ ಆಗಿದೆ, ಹೊಸ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ. ಎಲ್ಲವೂ ಕೂಡ ಕಾಂಟ್ರಾಕ್ಟು, ಗುತ್ತಿಗೆ, ಹೌಸಿಂಗ್ ಸ್ಕೀಮ್ನಲ್ಲಿ ಇವತ್ತು ಉದ್ಯೋಗಗಳನ್ನು ತುಂಬತಕ್ಕಂಥದ್ದು ನೋಡ್ತಾ ಇದ್ದೀವಿ. ಆಗ ಮೀಸಲಾತಿಯ ಕನಸು ನನಸಾಗೋದಿಲ್ಲ. ಅದ್ರ ಬದಲಾಗಿ ಇವತ್ತು ಮೀಸಲಾತಿಯನ್ನು ಕಳ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಪ್ರಶ್ನೆ ಏನಂತಂದರೆ, ಖಾಸಗಿ ಕ್ಷೇತ್ರ ದೊಡ್ಡದಾಗಿ ಇವತ್ತು ಕೈಗಾರಿಕೆ ಮತ್ತೊಂದೆಲ್ಲ ಬೆಳೀತಾ ಇರುವಾಗ ಖಾಸಗಿ ಕ್ಷೇತ್ರದಲ್ಲಿ ದಲಿತರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು DHS ಮಾಡ್ತಾಯಿದೆ. ಯಾಕೆಂದರೆ ಇವತ್ತು ಸರ್ಕಾರದಲ್ಲಿ ಉದ್ಯೋಗ ಇಲ್ಲದೇ ಇರೋದಾಗಿ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಅಲ್ಲಿ ಮೀಸಲಾತಿಯನ್ನು ಜಾರಿಗೆ ತರಬೇಕು. ದೇಶದ ದಲಿತರಿಗೆ, ರಾಜ್ಯದ ದಲಿತರಿಗೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಇಷ್ಟೆಲ್ಲ ದೀರ್ಘಕಾಲ ಸ್ವತಂತ್ರ ಭಾರತದ ಒಳಗಡೆ ದಲಿತರ ಮೇಲೆ ದೌರ್ಜನ್ಯ ನಿಂತಿಲ್ಲ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಅಂತರ್ಜಾತಿ ವಿವಾಹದ ಕಾರಣಕ್ಕಾಗಿ ಮೇಲ್ಜಾತಿಯ ಲಿಂಗಾಯತ ಕೋಮಿನ ಹೆಣ್ಣು ಮಗಳನ್ನು ಕತ್ತಿಸಿ ಸಾಯಿಸಿದಂಥ ದಾರುಣ ಘಟನೆಯನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ರಾಜ್ಯದ ಕೆಲವು ಭಾಗಗಳಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಕೊಡೋದಿಲ್ಲ ಅಂತಕ್ಕಂಥ ಇದು ಇವತ್ತು ಕೂಡ ನಡೀತಾ ಇದೆ. ಇಂಥವ್ರ ಮೇಲೆ ಸರ್ಕಾರ ಉಗ್ರ ಕ್ರಮವನ್ನು ತಗೊಳ್ಳಿಕ್ಕೆ ಒಂದು ಜಿಲ್ಲಾ ಮಟ್ಟದಲ್ಲಿ ನ್ಯಾಯವನ್ನು ಬೇಗ ಕೊಡಲಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಒಂದು ತ್ವರಿತ ನ್ಯಾಯಾಲಯಗಳನ್ನು ಜಿಲ್ಲಾ ಮಟ್ಟದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ಬಂಧುಗಳ ಇನ್ನು ಬೆಂಗಳೂರೀಗ ಬೃಹದಾಕಾರವಾಗಿ ಬೆಳೀತಾ ಇದೆ, 5 ನಗರಗಳಾಗಿ ಮಾರ್ಪಟ್ಟಿದೆ. ಆದರೆ ಇಲ್ಲಿರ್ತಕ್ಕಂಥ ದಲಿತರು ಕೊಳಚೆ ಪ್ರದೇಶಗಳಲ್ಲಿ, ಸ್ಲಮ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಮೂಲಭೂತ ಸೌಕರ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ನಗರ ಪ್ರದೇಶಗಳಲ್ಲೂ ಕೂಡ ಇರ್ತಕ್ಕಂಥ ದಲಿತರಿಗೆ ಅವರು ಕೊಳಗೇರಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅಲ್ಲಿ ಅವರಿಗೆ ಮೂಲ ಸೌಕರ್ಯಗಳಿಲ್ಲ. ಹಂಗಾಗಿ ಇವತ್ತು ಸರ್ಕಾರ ಬಡ್ಜೆಟ್ನಲ್ಲಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ದಲಿತ ಕಾಲೋನಿಗಳನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಂತ ಯೋಜನೆಯನ್ನು ಮಾಡಬೇಕು. ಇಡೀ ಎಲ್ಲ ದಲಿತರಿಗೂ ಕೂಡ ಅಲ್ಲಿ ಬದುಕಲಿಕ್ಕೆ ಉತ್ತಮವಾದಂಥ ಅವಕಾಶಗಳು ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಹಂಗಾಗಿ ಮಾರ್ಚ್ 3ನೇ ತಾರೀಕು ನಾಳೆ ಫ್ರೀಡಮ್ ಪಾರ್ಕಲ್ಲಿ ದಲಿತ ಹಕ್ಕುಗಳ ಸಮಿತಿ ಈ ಒಂದು ಹೋರಾಟವನ್ನು ನಡೆಸ್ತಾ ಇದೆ. ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರವನ್ನು ಏನಿವತ್ತು ಮೀಸಲಾತಿಯ ಹಣ SC SB TSP ಹಣ ಇದೆ ಅದು ಸಂಪೂರ್ಣವಾಗಿ ಬಳಕೆ ಆಗಿ ದಲಿತರ ಅಭಿವೃದ್ಧಿಗೆ ಸಹಾಯ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲರೂ ಬಂದು ಆ ಹೋರಾಟದಲ್ಲಿ ಭಾಗವಹಿಸಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಗೋಪಾಲಕೃಷ್ಣ ಅರಳಳ್ಳಿ, ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿದ್ದೇನೆ. ನನ್ನ ಕೋರಿಕೆ ನೀವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಜೈ ಭೀಮ್.